ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಇವಾಗ ಹೆಚ್ಚಿದಾಗಿದೆ. ಈಗ ಈ ಎಳ್ಳಿಕಾಯನ್ನು ಸಣ್ಣ ಸಣ್ಣಗೆ ಪೀಸ್ ಮಾಡಿಟ್ಟಿದ್ದೀನಿ. ಈಗ ಅದಕ್ಕೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ ಹೆಚ್ಕೊಂಡಿದ್ದಕ್ಕೆ ನಾನು ಕಲ್ಲುಪ್ಪನ್ನು ಸೇರಿಸಿದ್ದೀನಿ ಮತ್ತು ಹುಳಿಯನ್ನು ಸೇರಿಸಿದ್ದೀನಿ. ನೋಡಿ ಸೋಸ್ಕೊಂಡು ಅದರದ್ದು ಹುಳಿಯೆಲ್ಲ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಈಗ ಅದನ್ನು 2 ದಿವಸ ಹಾಗೆ ಬಿಟ್ಟರೆ ಅದು ಚೆನ್ನಾಗಿ ಉಪ್ಪಲ್ಲಿ ಕರಗ್ತಾ ಹೋಗುತ್ತೆ. ಅದು ಸಾಫ್ಟ್ ಆಗುತ್ತೆ ಹೆರಳಿಕಾಯೆಲ್ಲ ಹುಳಿನಲ್ಲಿ. ಮತ್ತು ಹೆರಳಿಕಾಯಿ ಉಪ್ಪಿನಕಾಯಿಗೆ ನಾನು ಹೆಚ್ಚಿಟ್ಕೊಂಡಿದ್ದೆ, ಉಪ್ಪೆಲ್ಲ ಹಾಕಿದ್ದೆ, ಅದರಲ್ಲಿ ಸ್ವಲ್ಪ ಹುಳಿನೂ ಹಾಕಿದ್ದೆ. ಅದು ಸ್ವಲ್ಪ ಎಷ್ಟೋ ಕಳ್ತಿದೆ, ಅದು ಈ ಉಪ್ಪಲ್ಲಿ ಕರಗಿದೆ ಅದು. ಈಗ ನಾನು ಅದಕ್ಕೆ ಹಾಕುವ ಉಪ್ಪಿನಕಾಯಿ ಮಾಡಲಿಕ್ಕೆ ಸಾಮಗ್ರಿಗಳನ್ನು ಇಟ್ಕೊಂಡಿದ್ದೀನಿ. ನೋಡಿ, ಅರ್ಧ ಸ್ಪೂನು ಅರಿಶಿನ ಪುಡಿ, ಉಪ್ಪು, ಆಮೇಲೆ ಬೆಳ್ಳುಳ್ಳಿ, ಒಂದು 4 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಸ್ಪೂನು ಸಾಸಿವೆ, 1 ಸ್ಪೂನು ಮೆಂತ್ಯ ಹುರಿದಿಟ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿಯ ತೊಟ್ಟೆಲ್ಲ ಬಿಡಿಸಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ನೋಡಿ, ಈಗ ಮುರಿದ್ರೆ ಈಗ ಚೆನ್ನಾಗಿ ಮುರ್ಕೊಳ್ಳುತ್ತೆ. ಈ ಥರ ಹುರಿದಿಟ್ಕೊಂಡಿದ್ದೀನಿ. ಇದಿಷ್ಟು ಈಗ ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ನೋಡಿ ಕಾಣಿಸ್ತಾ ಇದೆ. ಸ್ವಲ್ಪ ಖಾರ ಜಾಸ್ತಿ ಹಾಕಬೇಕು, ಯಾಕೆಂದರೆ ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ ಉಪ್ಪಿನಕಾಯಿ. ಅದಕ್ಕೆ ಖಾರ ಜಾಸ್ತಿ ಹಾಕ್ಕೋಬೇಕು. ಈಗ ಇರ್ತಕ್ಕಂಥ ಸಾಮಗ್ರಿಗಳನ್ನು ನಾನು ಬೆಳ್ಳುಳ್ಳಿ ಕಾಣಿಸ್ತಾ ಇದೆಯಾ, ಬೆಳ್ಳುಳ್ಳಿ, ಉಪ್ಪು, ಹುರಿದಿರ್ತಕ್ಕಂಥ ಮೆಂತ್ಯ ಮತ್ತು ಸಾಸಿವೆ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ. ಬ್ರೌನ್ ಕಲರ್ ಬರೋ ಹಾಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರಿಶಿನ ಪುಡಿ, ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ನೀರು ಹಾಕಿದ್ರೆ ಅದು ಚೆನ್ನಾಗಿ ತುಂಬ ಸಣ್ಣಗೆ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ನೋಡಿ, ರುಬ್ಬಿರೋ ಖಾರ ಎಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಾ ಇದೆಯಾ, ಇದೆಲ್ಲ ಕಲಿಸ್ಕೋಬೇಕು ಚೆನ್ನಾಗಿ. ತೋರಿಸಿದ್ನೆಲ್ಲ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಂತ್ಯ, ಸ್ವಲ್ಪ ಸಾಸಿವೆ, ಉಪ್ಪು, ಅರಿಶಿನ ಇಷ್ಟು ಹಾಕಿ ನಾನು ರುಬ್ಬಿದ್ದೀನಿ. ಸಣ್ಣಗೆ ಮಿಕ್ಸಿಲಿ ರುಬ್ಬಿ ಇವಾಗ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇದೆಯಾ, ಹೆರಳಿಕಾಯಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ ನೋಡಿ ಅದು ಕೂಡ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಎಣ್ಣೆ, ಸಾಸಿವೆ ಒಗ್ಗರಣೆ ಆಗಿದೆ. ಅದು ಕೂಡ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪಿನಕಾಯಿ ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮೊಸರನ್ನಕ್ಕೆ ಎಲ್ಲದಕ್ಕೂ, ರೊಟ್ಟಿಗೆ, ಚಪಾತಿಗೆ, ಊಟಕ್ಕೆ ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಎಷ್ಟೋ ಹಿತವಾಗಿರುತ್ತೆ. ಊಟನೂ ಚೆನ್ನಾಗಿ ಸೇರುತ್ತೆ. ಇದು ಮನೇಲೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಉಪ್ಪು ಹಾಕಿ ಇನ್ನೂ 1 ದಿವಸ ಆಚೆ ಕಡೆನೇ ಇಡಬೇಕು. ಆಮೇಲೆ ಜಾಡಿಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು. ನಮ್ಗೆ ಎಷ್ಟು ಬೇಕಷ್ಟು ಹೊರಗಡೆ ಇಟ್ಕೊಳ್ಳೋದು. ಖಾಲಿ ಆದಾಗ ಎತ್ಕೋಬೋದು. ಅಷ್ಟೂ ಹೊರಗಡೆ ಇಟ್ಟರೆ ಹಾಳಾಗುತ್ತೆ. ಅದರಿಂದ ಇದನ್ನಷ್ಟು ಚೆನ್ನಾಗಿ ಕಲಿತ್ಕೊಳ್ಳುತ್ತೆ. ಅದು ಉಪ್ಪು ಇದರೊಳಗೆ ಚೆನ್ನಾಗಿ ಕಲಿತ್ಕೊಂಡ್ಮೇಲೆ ಅದು ನಾವು ಸ್ವಲ್ಪ ಒಂದು ಬಟ್ಲಲ್ಲಿ, ಒಂದು ಬಾಕ್ಸಲ್ಲ ಎತ್ತಿಟ್ಕೊಂಡ್ರೆ ನಾವು ಊಟಕ್ಕೆ ಡೈಲಿ ಸರ್ವ್ ಮಾಡ್ಕೊಬೋದು. ಡೈನಿಂಗ್ ಟೇಬಲ್ ಇಟ್ಕೊಂಡ್ರೆ ಉಳಿದಿದ್ದನ್ನು ನಾವು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ನೀಟಾಗಿ ಇರುತ್ತೆ. ನಮಗೆ ಜನ ಕಡಿಮೆ ಇದ್ದರೆ ಜಾಸ್ತಿ ದಿನ ಬರುತ್ತೆ. ಜನ ಜಾಸ್ತಿ ಇದ್ದರೆ ಮತ್ತು ಯಾರಿಗಾದ್ರೂ ಕೊಟ್ಟರೆ ಸ್ವಲ್ಪ ಖಾಲಿ ಆಗುತ್ತೆ. ಇದೇ ಥರ ಮಾವಿನಕಾಯಿ, ನಿಂಬೆಹಣ್ಣು ಎಲ್ಲ ಥರನೂ ಉಪ್ಪಿನಕಾಯಿ ಮಾಡ್ಕೊಬೋದು. ನಾನೀಗ ಸದ್ಯಕ್ಕೆ ಹೆರಳಿಕಾಯಿ ನಮ್ಮ ಬೀಗರು ತಂದು ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಸುಂಕದ ಕಟ್ಟೆಯಲ್ಲಿ ನಾನು ಹೆರಳಿಕಾಯಿ ತುಂಬ ಚೆನ್ನಾಗಿತ್ತು, ನಾಟಿ ಹೆರಳಿಕಾಯಿ, ಅದನ್ನು ಉಪ್ಪಿನಕಾಯಿ ಹಾಕ್ತಾ ಇರ್ತೀನಿ. ನೋಡಿ ಕಾಣಿಸ್ತಾ ಇದೆಯಾ, ಒಳ್ಳೆ ಕಲರ್ಫುಲ್ ಉಪ್ಪಿನಕಾಯಿ ರೆಡಿಯಾಗಿದೆ. ಈಗ ಎಲ್ಲ ಕೂಡ್ಕೊಂಡಿದೆ. ಈಗ ಅದ್ರ ಮೇಲೆ ನಾನು ಸ್ವಲ್ಪ ಇನ್ನೂ ಚೆನ್ನಾಗಿ ಕಳಿಬೇಕು ಅಂದರೆ ನೋಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಕಲ್ಲುಪ್ಪನ್ನೇ ಹಾಕಬೇಕು, ಸಣ್ಣ ಉಪ್ಪು ಬೇಡ, ಅದು ಟೇಸ್ಟ್ ಇರಲ್ಲ.
ಅದರಿಂದ ನಾನು ಕಲ್ಲುಪ್ಪನ್ನು ಮೇಲೆ ನೋಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಇಟ್ಕೊಂಡ್ರೆ ಅದು ಒಂದೆರಡು ದಿನ ಚೆನ್ನಾಗಿ ಕಳುತು ಮಾಗುತ್ತೆ. ಮಾಗಿದಾಗ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಕಟ್ಟಾಯ ಉಪ್ಪಿನಕಾಯಿ ಈಗ ರೆಡಿಯಾಗಿದೆ. ಎಲ್ಲರೂ ನಿಮ್ಗೆ ಇಷ್ಟ ಆದರೆ ನನ್ನದು ರತ್ನಲೋಕ ಚಾನಲ್ ಇದೆ, ಯೂಟ್ಯೂಬಲ್ಲಿ ಹೋಗಿ ಅಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಏನಾರ ಸಲಹೆ ಇದ್ದರೆ ಕೊಡ್ಬೋದು, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ತುಂಬ ಥ್ಯಾಂಕ್ ಯು, ಧನ್ಯವಾದಗಳು.